ಸನ್ರೈಸರ್ಸ್ ಹೈದರಾಬಾದ್ ತಂಡ ಐಪಿಎಲ್ 2026 ಸೀಸನ್ನಲ್ಲಿ 6ನೇ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನ 65 ರನ್ಗಳಿಂದ ಭರ್ಜರಿಯಾಗಿ ಸೋಲಿಸಿ ತಮ್ಮ ಮೊದಲ ಗೆಲುವಿನ ಖಾತೆ ತೆರೆಯಿತು. ಗುರುವಾರ ಏಪ್ರಿಲ್ 2, 2026 ರಂದು ಕೋಲ್ಕತ್ತಾದ ಐತಿಹಾಸಿಕ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ಈ ರೋಚಕ ಪಂದ್ಯ ನಡೆಯಿತು. ಈ ಫಲಿತಾಂಶ ಟೂರ್ನಿಯ ಆರಂಭದಲ್ಲೇ ಎರಡೂ ತಂಡಗಳಿಗೆ ಒಂದು ಮಹತ್ವದ ತಿರುವನ್ನು ನೀಡಿದೆ. ಹೈದರಾಬಾದ್ ಅಮೂಲ್ಯ ಅಂಕಗಳನ್ನು ತನ್ನದಾಗಿಸಿಕೊಂಡರೆ, ಸತತ ಎರಡನೇ ಸೋಲಿನಿಂದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಕ್ಷಣವೇ ಒತ್ತಡಕ್ಕೆ ಸಿಲುಕಿದೆ. ಈ ಗೆಲುವಿನ ಹಿಂದೆ ಮುಖ್ಯವಾಗಿ ಸನ್ರೈಸರ್ಸ್ ಹೈದರಾಬಾದ್ನ ಬಲಿಷ್ಠ ಬ್ಯಾಟಿಂಗ್ ಪ್ರದರ್ಶನ ಇದೆ. ಸವಾಲಿನ ಮೊತ್ತವನ್ನ ಕಲೆಹಾಕಿದ್ದಲ್ಲದೆ, ಶಿಸ್ತಿನ ಬೌಲಿಂಗ್ ಗಾಳಿಯಿಂದ ಗೆಲುವನ್ನ ತಮ್ಮದಾಗಿಸಿಕೊಂಡಿತು. ಎಸ್ಆರ್ಎಚ್ ಪರ ಹೆನ್ರಿಕ್ ಕ್ಲಾಸೆನ್ ಮಹತ್ವದ ಅರ್ಧಶತಕ ಸಿಡಿಸಿ ಮಿಂಚಿದರೆ, ಟ್ರಾವಿಸ್ ಹೆಡ್ ತಂಡಕ್ಕೆ ಭರ್ಜರಿ ಆರಂಭವನ್ನೇ ಕೊಟ್ರು. ಬೌಲಿಂಗ್ನಲ್ಲಿ ಎಸ್ಆರ್ಎಚ್ ಪರ ಜಯದೇವ್ ಉನದ್ಕಟ್ ಭರ್ಜರಿ ಪ್ರದರ್ಶನ ನೀಡಿ 3 ವಿಕೆಟ್ ಉರುಳಿಸಿ ಕೆಕೆಆರ್ನ ಬ್ಯಾಟಿಂಗ್ ಬೆನ್ನೆಲುಬನ್ನೇ ಮುರಿದರು. ನಿತೀಶ್ ಕುಮಾರ್ ರೆಡ್ಡಿ ಕೂಡ ಚೇಸಿಂಗ್ ವೇಳೆ 2 ಮಹತ್ವದ ವಿಕೆಟ್ ಪಡೆದು ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಕೋಲ್ಕತ್ತಾ ನೈಟ್ ರೈಡರ್ಸ್ ಪರ ಅಂಗಕೃಷ್ ರಘುವಂಶಿ ಒಂದು ಉತ್ತಮ ಅರ್ಧಶತಕ, ಹಾಗೆ ರಿಂಕು ಸಿಂಗ್ ಹೋರಾಟದ ಇನ್ನಿಂಗ್ಸ್ ಆಡಿದ್ರೂ ಕೂಡ 227 ರನ್ಗಳ ಬೃಹತ್ ಗುರಿ ಬೆನ್ನಟ್ಟಿದ ಕೆಕೆಆರ್ 161 ರನ್ಗಳಿಗೆ ಆಲುಟಾಗಿ ಸೋಲಪ್ಪಿತು. ಒಟ್ಟಾರೆ ಈ ಪಂದ್ಯ ಐಪಿಎಲ್ ಎಷ್ಟು ಸ್ಪರ್ಧಾತ್ಮಕ ಅಂತ ತೋರಿಸಿಕೊಟ್ಟಿದೆ, ಹಾಗೆ ಲೀಗ್ನ ಆರಂಭಿಕ ಹಂತದಲ್ಲಿ ತಂಡವಾಗಿ ಉತ್ತಮ ಪ್ರದರ್ಶನ ನೀಡುವುದು ಎಷ್ಟು ಮುಖ್ಯ ಅನ್ನೋದನ್ನ ಮತ್ತೊಮ್ಮೆ ಎತ್ತಿ ಹಿಡಿದಿದೆ. ಸನ್ರೈಸರ್ಸ್ ಹೈದರಾಬಾದ್ಗೆ ಈಡನ್ ಗಾರ್ಡನ್ಸ್ನಲ್ಲಿ ಭರ್ಜರಿ ಗೆಲುವು ಸಿಕ್ಕಿದ್ದಕ್ಕೆ ಮುಖ್ಯ ಕಾರಣ ಅವರ ಬ್ಯಾಟಿಂಗ್ ಪ್ರದರ್ಶನ. 227 ರನ್ಗಳ ಬೃಹತ್ ಗುರಿಯನ್ನು ನೀಡಿದ ಎಸ್ಆರ್ಎಚ್ ಆಟದ ಮೊದಲಿನಿಂದಲೇ ಆಕ್ರಮಣಕಾರಿ ಆಟಕ್ಕೆ ಮುಂದಾಗಿತ್ತು. ಡೈನಾಮಿಕ್ ಆಸ್ಟ್ರೇಲಿಯನ್ ಓಪನರ್ ಟ್ರಾವಿಸ್ ಹೆಡ್ ಸ್ಫೋಟಕ ಆರಂಭ ನೀಡಿದ್ದರು. 34 ರನ್ ಗಳಿಸಿ ನಾಟ್ಔಟ್ ಆಗಿ ತಂಡಕ್ಕೆ ಆರಂಭದಲ್ಲೇ ದೊಡ್ಡ ಮೊಮೆಂಟಂ ಕೊಟ್ಟರು. ಆದರೆ ಇನ್ನಿಂಗ್ಸ್ಗೆ ಆಧಾರವಾಗಿದ್ದು ಹೈನ್ರಿಚ್ ಕ್ಲಾಸೆನ್. ಅವರು ಸಿಡಿಸಿದ ಪ್ರಮುಖ ಅರ್ಧಶತಕ ಮಧ್ಯದ ಓವರ್ಗಳಲ್ಲೂ ಸ್ಕೋರಿಂಗ್ ರೇಟ್ ಕಡಿಮೆಯಾಗದಂತೆ ನೋಡಿಕೊಂಡಿತು. ವೇಗದ ಮತ್ತು ಸ್ಪಿನ್ ಬೌಲರ್ಗಳ ವಿರುದ್ಧವೂ ರನ್ಗಳನ್ನು ಕಲೆಹಾಕುವ ಕ್ಲಾಸೆನ್ ಸಾಮರ್ಥ್ಯ, ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ ತಲುಪಲು ಸಾಧ್ಯವಾಗದ ಬೃಹತ್ ಸ್ಕೋರ್ ಕಟ್ಟಲು ನಿರ್ಣಾಯಕವಾಗಿತ್ತು. ಸನ್ರೈಸರ್ಸ್ ಹೈದರಾಬಾದ್ ಬ್ಯಾಟಿಂಗ್ ಲೈನ್ಅಪ್ ಈಡನ್ ಗಾರ್ಡನ್ಸ್ ಪಿಚ್ನ ಪರಿಸ್ಥಿತಿಗಳನ್ನು ಸಂಪೂರ್ಣವಾಗಿ ಬಳಸಿಕೊಂಡಿತು. ಯಾಕಂದ್ರೆ ಆ ಪಿಚ್ ಬ್ಯಾಟಿಂಗ್ಗೆ ತುಂಬಾ ಫ್ರೆಂಡ್ಲಿ ಆಗಿತ್ತು, ಉತ್ತಮ ಬೌನ್ಸ್ ಕೂಡ ಇತ್ತು. ಇದ್ರಿಂದ ಬ್ಯಾಟರ್ಗಳು ಆತ್ಮವಿಶ್ವಾಸದಿಂದ ತಮ್ಮ ಶಾಟ್ಗಳನ್ನು ಆಡಲು ಸಾಧ್ಯವಾಯಿತು. ಇನ್ನಿಂಗ್ಸ್ನಲ್ಲಿ 6 ವಿಕೆಟ್ ಕಳೆದುಕೊಂಡರೂ ಎಸ್ಆರ್ಎಚ್ ತಮ್ಮ ಆಕ್ರಮಣಕಾರಿ ಆಟವನ್ನು ಬಿಡಲಿಲ್ಲ. ಪ್ರತಿಯೊಂದು ಜೊತೆಯಾಟವೂ ಈ ಬೃಹತ್ ಮೊತ್ತಕ್ಕೆ ಕೊಡುಗೆ ನೀಡಿತು. ಅಭಿಷೇಕ್ ಶರ್ಮಾ ಅವರಂತಹ ಆಟಗಾರರು ಕೂಡ ಉತ್ತಮ ಬೆಂಬಲ ನೀಡಿದರು. ಹೆಡ್ ಮತ್ತು ಕ್ಲಾಸೆನ್ ಶುರು ಮಾಡಿದ ಮೊಮೆಂಟಂ ಹಾಳಾಗದಂತೆ ಅವರು ನೋಡಿಕೊಂಡರು. ಸುನಿಲ್ ನರೈನ್, ವರುಣ್ ಚಕ್ರವರ್ತಿ ಅವರಂತಹ ಪ್ರಮುಖ ಬೌಲರ್ಗಳಿದ್ದ ಕೆಕೆಆರ್ ಬೌಲಿಂಗ್ ವಿಭಾಗದ ವಿರುದ್ಧ ಹೆಚ್ಚು ರನ್ ಕಲೆಹಾಕಲು ತಂಡ ಹಾಕಿಕೊಂಡಿದ್ದ ತಂತ್ರಗಾರಿಕೆ ಕೊನೆಗೂ ವರ್ಕೌಟ್ ಆಯಿತು. ಇದು ಅವರ ಬ್ಯಾಟಿಂಗ್ ಆಳ ಮತ್ತು ಪವರ್ ಹಿಟ್ಟಿಂಗ್ ಸಾಮರ್ಥ್ಯವನ್ನು ತೋರಿಸಿತು. ಈ ಸಾಮರ್ಥ್ಯ ಸುದೀರ್ಘ ಐಪಿಎಲ್ ಸೀಸನ್ನಲ್ಲಿ ತುಂಬಾನೇ ಮುಖ್ಯ ಆಗಲಿದೆ. ಕೆಕೆಆರ್ ತಂಡ 227 ರನ್ ಟಾರ್ಗೆಟ್ ಬೆನ್ನತ್ತಿದಾಗ ಆರಂಭದಲ್ಲೇ ಅವರಿಗೆ ದೊಡ್ಡ ಹಿನ್ನಡೆ ಆಗಿತ್ತು. ಕೊನೆಗೆ ತಂಡ ಕುಸಿದೇ ಬಿಡ್ತು. ತಂಡ ಆರಂಭದಲ್ಲಿ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದ್ದರೂ ಮುಖ್ಯ ವಿಕೆಟ್ಗಳು ಮಹತ್ವದ ಸಂದರ್ಭಗಳಲ್ಲಿ ಬಿದ್ದು ಹೋಗಿ ಅವರ ಲಯ ಮತ್ತೆ ಆವೇಗ ಎರಡನ್ನೂ ಹಾಳು ಮಾಡಿದ್ವು. ಯುವ ಆಟಗಾರ ಅಂಗ್ರೀಶ್ ರಘುವಂಶಿ ಕೆಕೆಆರ್ಗೆ ಸಣ್ಣ ಭರವಸೆ ಮೂಡಿಸಿದ್ರು. ಅದ್ಭುತವಾಗಿ ಕೇವಲ 29 ಎಸೆತಗಳಲ್ಲಿ 52 ರನ್ ಗಳಿಸಿ ಅರ್ಧಶತಕ ಪೂರೈಸಿದ್ರು. ಅವರ ಅಬ್ಬರದ ಬ್ಯಾಟಿಂಗ್ ತಂಡದ ಗೆಲುವಿನ ಆಸೆಯನ್ನು ಸ್ವಲ್ಪ ಸಮಯ ಜೀವಂತವಾಗಿಟ್ಟಿತ್ತು. ಹೆಚ್ಚಾಗ್ತಿದ್ದ ರನ್ ರೇಟ್ಗೆ ಪ್ರತ್ಯುತ್ತರ ಕೊಡೋಕೆ ಅವರು ಪ್ರಯತ್ನಿಸಿದ್ರು. ಫಿನಿಷರ್ ಅಂತ ಹೆಸರುವಾಸಿಯಾಗಿರೋ ರಿಂಕು ಸಿಂಗ್ ಕೂಡ 25 ಎಸೆತಗಳಲ್ಲಿ ಮಹತ್ವದ 35 ರನ್ ಗಳಿಸಿ ಇನ್ನಿಂಗ್ಸ್ ಸ್ಥಿರಗೊಳಿಸಲು ಮತ್ತೆ ರಘುವಂಶಿ ಜೊತೆಗಾರಿಕೆ ಯತ್ನಿಸಿದ್ರು. ಆದ್ರೆ ಇವರಿಬ್ಬರ ಮಧ್ಯೆ ಆದ ಒಂದು ದೊಡ್ಡ ತಪ್ಪಿನಿಂದ ರಘುವಂಶಿ ವಿಕೆಟ್ ಬಿದ್ದು ಹೋಗ್ತು. ಇದು ಕೆಕೆಆರ್ ತಂಡದ ಚೇಸಿಂಗ್ಗೆ ಒಂದು ನಿರ್ಣಾಯಕ ತಿರುವು ಕೊಟ್ಟು. ಆ ಕ್ಷಣದಿಂದ ಒತ್ತಡ ಹೆಚ್ಚಾಯಿತು. ಮತ್ತೆ ತಂಡ ದೊಡ್ಡ ಜೊತೆಗಾರಿಕೆಗಳನ್ನು ಕಟ್ಟಲು ಪರದಾಡಿತು. ಎಸ್ಆರ್ಎಚ್ ಬೌಲರ್ಗಳು ಕೆಕೆಆರ್ ತಂಡದ ದೌರ್ಬಲ್ಯಗಳನ್ನು ಸಂಪೂರ್ಣವಾಗಿ ಬಳಸಿಕೊಂಡು ತಂಡ ಚೇತರಿಸಿಕೊಳ್ಳಲು ಬಿಡಲೇ ಇಲ್ಲ. ಐಪಿಎಲ್ 2026 ಸೀಸನ್ನಲ್ಲಿ ಕೆಕೆಆರ್ ತಂಡದ ನಾಯಕರಾಗಿರುವ ಅಜಿಂಕ್ಯ ರಹಾನೆ ಅವರು ಖಂಡಿತ ಬ್ಯಾಟಿಂಗ್ ಪ್ರದರ್ಶನವನ್ನ ಪರಾಮರ್ಶೆ ಮಾಡ್ತಾರೆ. ಅದರಲ್ಲೂ ಉತ್ತಮ ಆರಂಭ ಸಿಕ್ಕಿದ್ರೂ ದೊಡ್ಡ ಸ್ಕೋರ್ ಆಗದೆ ಹೋಗಿದ್ದು, ಮತ್ತೆ ಒತ್ತಡದಲ್ಲಿ ಪ್ರಮುಖ ವಿಕೆಟ್ಗಳನ್ನು ಕಳೆದುಕೊಂಡಿದ್ದು, ಇವನ್ನೆಲ್ಲ ಅವರು ಗಮನಿಸ್ತಾರೆ. ಈ ಆರಂಭಿಕ ಸೋಲಿನ ನಿರಾಸೆಯಿಂದ ಹೊರಬಂದು ತಂಡ ಚೇತರಿಸಿಕೊಳ್ಳೋಕೆ ನೋಡ್ತಿದೆ. ಸನ್ರೈಸರ್ಸ್ ಹೈದರಾಬಾದ್ ತಂಡದ ಗೆಲುವು ಬರೀ ಅವರ ಬ್ಯಾಟಿಂಗ್ನಿಂದ ಮಾತ್ರ ಬಂದಿದ್ದಲ್ಲ. ಬದಲಿಗೆ ಅವರ ಬೌಲಿಂಗ್ ವಿಭಾಗವೂ ಪಂದ್ಯ ಗೆಲ್ಲೋದಕ್ಕೆ ನಿರ್ಣಾಯಕ ಪ್ರದರ್ಶನ ನೀಡಿತು. ಜಯದೇವ್ ಉನದ್ಕಟ್ ಬೌಲಿಂಗ್ ದಾಳಿಯ ನೇತೃತ್ವ ವಹಿಸಿ ಭರ್ಜರಿ 3 ವಿಕೆಟ್ ಪಡೆದು ಕೆಕೆಆರ್ ತಂಡದ ಗೆಲುವಿನ ಓಟಕ್ಕೆ ದೊಡ್ಡ ಬ್ರೇಕ್ ಹಾಕಿದ್ರು. ಪಂದ್ಯದ ಬೇರೆ ಬೇರೆ ಹಂತಗಳಲ್ಲಿ ಪ್ರಮುಖ ವಿಕೆಟ್ ಕಬಳಿಸಿ ಕೆಕೆಆರ್ ತಂಡಕ್ಕೆ ರನ್ ಗಳಿಸುವ ಅವಕಾಶಗಳಿಗೆ ಕಡಿವಾಣ ಹಾಕಿದರು. ಉನದ್ಕಟ್ಗೆ ಬೆಂಬಲವಾಗಿ ನಿತೀಶ್ ಕುಮಾರ್ ರೆಡ್ಡಿ ಕೂಡ ಪ್ರಮುಖ ಪಾತ್ರ ವಹಿಸಿದ್ರು. ರಿಂಕು ಸಿಂಗ್ ಮತ್ತು ಅನುಕುಲ್ ರಾಯ್ ಸೇರಿದಂತೆ 2 ಮಹತ್ವದ ವಿಕೆಟ್ ಪಡೆದು ಎಸ್ಆರ್ಎಚ್ ಪಂದ್ಯದ ಮೇಲೆ ಮತ್ತಷ್ಟು ಹಿಡಿತ ಸಾಧಿಸೋಕೆ ಸಹಾಯ ಮಾಡಿದ್ರು. ಸಾಮಾನ್ಯವಾಗಿ ಬ್ಯಾಟರ್ಗಳಿಗೆ ಹೆಚ್ಚು ಅನುಕೂಲಕರವಾಗಿರುವ ಈಡನ್ ಗಾರ್ಡನ್ಸ್ ಪಿಚ್ ಹೊಸ ಬಾಲ್ನಲ್ಲಿ ವೇಗದ ಬೌಲರ್ಗಳಿಗೆ ಆರಂಭದಲ್ಲಿ ಸ್ವಲ್ಪ ಸ್ವಿಂಗ್ ನೀಡಿತು. ಇದನ್ನ ಎಸ್ಆರ್ಎಚ್ ತಂಡ ಅತ್ಯುತ್ತಮವಾಗಿ ಬಳಸಿಕೊಂಡಿತು. ಪಂದ್ಯ ಸಾಗಿದಂತೆ ಪಿಚ್ ನಿಧಾನವಾಗುತ್ತಾ ಸ್ಪಿನ್ನರ್ಗಳಿಗೆ ಹೆಚ್ಚು ಸಹಾಯಕವಾಗುತ್ತೆ ಅಂತ ನಿರೀಕ್ಷಿಸಲಾಗಿತ್ತು.
ಕೆಕೆಆರ್ನ ವರುಣ್ ಚಕ್ರವರ್ತಿ ಮತ್ತು ಸುನಿಲ್ ನರೈನ್ ಅವರಂತಹ ಸ್ಟಾರ್ ಸ್ಪಿನ್ನರ್ಗಳಿಗೆ ಹೋಲಿಸಿದರೆ ಎಸ್ಆರ್ಎಚ್ ಸ್ಪಿನ್ ವಿಭಾಗಕ್ಕೆ ಅನುಭವ ಕಡಿಮೆಯಿತ್ತು ನಿಜ. ಆದರೂ ಹೈದರಾಬಾದ್ ತಂಡದ ಒಟ್ಟಾರೆ ಬೌಲಿಂಗ್ ತಂತ್ರ ಮತ್ತು ಅದರ ಅನುಷ್ಠಾನ ಕೆಕೆಆರ್ ತಂಡದ ಗೆಲುವಿನ ಅವಕಾಶಗಳನ್ನು ಸಂಪೂರ್ಣವಾಗಿ ಇಲ್ಲವಾಗಿಸಿತು. ಏಪ್ರಿಲ್ ತಿಂಗಳಲ್ಲಿ ಕೋಲ್ಕತ್ತಾದಲ್ಲಿ ಇಬ್ಬನಿ ಸಾಮಾನ್ಯವಾಗಿ ಚೇಸಿಂಗ್ ಮಾಡುವ ತಂಡಗಳಿಗೆ ಅನುಕೂಲಕರ. ಆದ್ರೆ ಅದು ಎಸ್ಆರ್ಎಚ್ನ ದೊಡ್ಡ ಮೊತ್ತವನ್ನು ಡಿಫೆಂಡ್ ಮಾಡುವುದಕ್ಕೆ ಅಡ್ಡಿಯಾಗಲಿಲ್ಲ. ಇದು ಪಂದ್ಯದ ಮೇಲೆ ಅವರ ಸಂಪೂರ್ಣ ಹಿಡಿತವನ್ನ ಸ್ಪಷ್ಟಪಡಿಸಿತು. ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ 65 ರನ್ಗಳ ಭರ್ಜರಿ ಗೆಲುವು ಸಾಧಿಸಿರುವ ಸನ್ರೈಸರ್ಸ್ ಹೈದರಾಬಾದ್ ಈ ಐಪಿಎಲ್ 2026 ಸೀಸನ್ನಲ್ಲಿ ತಮ್ಮ ಮೊದಲ ಅಂಕವನ್ನು ಗಳಿಸಿದೆ. ಇದು ಲೀಗ್ ಆರಂಭದಲ್ಲೇ ಅವರಿಗೆ ಒಂದು ದೊಡ್ಡ ಉತ್ತೇಜನ ನೀಡಿದೆ. ಇತ್ತ ಕೆಕೆಆರ್ಗೆ ಇದು ಸತತ ಎರಡನೇ ಸೋಲು. ನಾಯಕ ಅಜಿಂಕ್ಯ ರಹಾನೆ ಮತ್ತು ತಂಡದ ಮೇಲೆ ಈಗ ಭಾರಿ ಒತ್ತಡವಿದೆ. ಅವರು ತಮ್ಮ ರಣತಂತ್ರಗಳನ್ನು ಆದಷ್ಟು ಬೇಗ ಬದಲಾಯಿಸಿಕೊಳ್ಳಬೇಕಿದೆ. ಈ ಪಂದ್ಯ ಎರಡೂ ತಂಡಗಳಿಗೂ ಕೆಲವು ಸುಧಾರಿಸಿಕೊಳ್ಳಬೇಕಾದ ಅಂಶಗಳನ್ನು ಸ್ಪಷ್ಟಪಡಿಸಿದೆ. ಎಸ್ಆರ್ಎಚ್ ತಂಡದ ಶಿಸ್ತುಬದ್ಧ ಬೌಲಿಂಗ್ ಪ್ರದರ್ಶನ, ಅದರಲ್ಲೂ ಜೈದೇವ್ ಉನದ್ಕತ್ ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಅವರ ಬೌಲಿಂಗ್, ತಂಡದ ಆತ್ಮವಿಶ್ವಾಸ ಹೆಚ್ಚಿಸಿದೆ. ದೊಡ್ಡ ಮೊತ್ತಗಳನ್ನು ಡಿಫೆಂಡ್ ಮಾಡಬಲ್ಲರು ಅಂತ ಇದು ತೋರಿಸಿದೆ. ಸನ್ರೈಸರ್ಸ್ನ ನಿಯಮಿತ ನಾಯಕ ಪ್ಯಾಟ್ ಕಮಿನ್ಸ್ ಇಲ್ಲದಿದ್ದರೂ ಇಶಾನ್ ಕಿಶನ್ ತಾತ್ಕಾಲಿಕ ನಾಯಕನಾಗಿ ತಂಡವನ್ನು ಮುನ್ನಡೆಸಿದ್ದರೂ ಅವರ ಪ್ರದರ್ಶನಕ್ಕೆ ಯಾವುದೇ ಅಡ್ಡಿಯಾಗಲಿಲ್ಲ. ಇದು ತಂಡದ ಉತ್ತಮ ನಿರ್ವಹಣೆ ಮತ್ತು ಆಳವನ್ನು ತೋರಿಸುತ್ತದೆ. ಕೆಕೆಆರ್ ವಿಚಾರಕ್ಕೆ ಬಂದರೆ ಅಂಕ್ರಿಶ್ ರಘುವಂಶಿ ಮತ್ತು ರಿಂಕು ಸಿಂಗ್ ಅವರಂತಹ ಕೆಲ ಆಟಗಾರರ ವೈಯಕ್ತಿಕ ಪ್ರದರ್ಶನ ಉತ್ತಮವಾಗಿದ್ದರೂ ತಂಡದ ಬ್ಯಾಟಿಂಗ್ ಲೈನಪ್ನಲ್ಲಿ ಹೆಚ್ಚು ಸ್ಥಿರತೆ ಬೇಕಾಗಿದೆ. ಅಲ್ಲದೆ ಒಳ್ಳೆ ಆರಂಭವನ್ನು ಪಂದ್ಯ ಗೆಲ್ಲುವ ಇನ್ನಿಂಗ್ಸ್ ಆಗಿ ಪರಿವರ್ತಿಸುವಲ್ಲಿ ಇರುವ ಸಮಸ್ಯೆಗಳನ್ನು ಅವರು ಸರಿಪಡಿಸಿಕೊಳ್ಳಬೇಕಿದೆ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಷಯವೆಂದರೆ ಐತಿಹಾಸಿಕವಾಗಿ ಈಡನ್ ಗಾರ್ಡನ್ಸ್ನಲ್ಲಿ ಚೇಸ್ ಮಾಡುವ ತಂಡಗಳಿಗೆ ಅನುಕೂಲಕರವಾಗಿದೆ. ಇಲ್ಲಿ ನಡೆದ 100 ಐಪಿಎಲ್ ಪಂದ್ಯಗಳಲ್ಲಿ 57 ಪಂದ್ಯಗಳನ್ನು ಎರಡನೇ ಬ್ಯಾಟಿಂಗ್ ಮಾಡಿದ ತಂಡವೇ ಗೆದ್ದಿದೆ. ಅಂತಹ ಕಡೆ ಎಸ್ಆರ್ಎಚ್ ಒಂದು ಮೊತ್ತವನ್ನು ಯಶಸ್ವಿಯಾಗಿ ಡಿಫೆಂಡ್ ಮಾಡಿದ್ದು ಅವರ ಪ್ರದರ್ಶನದ ಶ್ರೇಷ್ಠತೆಯನ್ನು ಎತ್ತಿ ತೋರಿಸುತ್ತದೆ. ಈಗ ಎರಡೂ ತಂಡಗಳು ಮುಂದಿನ ಪಂದ್ಯಗಳತ್ತ ಗಮನಹರಿಸಲಿವೆ. ಎಸ್ಆರ್ಎಚ್ ಈ ಗೆಲುವಿನ ಓಟವನ್ನು ಮುಂದುವರಿಸಲು ನೋಡಿದರೆ ಕೆಕೆಆರ್ ತಮ್ಮ ಅದೃಷ್ಟವನ್ನು ಬದಲಾಯಿಸಿಕೊಳ್ಳಲು ಮತ್ತು ಮೊದಲ ಗೆಲುವು ಸಾಧಿಸಿ ಈ ಸವಾಲಿನ ಐಪಿಎಲ್ 2026 ಸೀಸನ್ನಲ್ಲಿ ಸ್ಪರ್ಧೆಯಲ್ಲಿ ಉಳಿಯಲು ಪ್ರಯತ್ನಿಸಬೇಕು.